ಶೇರ್ ಮಾರ್ಕೆಟ್ ಮೇಲೆ ಆಸಕ್ತಿ ಇರುತ್ತೆ. ಯಾವಾಗ ಇಂಟ್ರೆಸ್ಟ್ ಬರುತ್ತೆ ಅಂದರೆ ಯಾರೋ ದುಡ್ಡು ಮಾಡ್ತಾ ಇದ್ದಾರೆ ಅದರಲ್ಲಿ ಇಂದಾಗ ನಾವು ಮಾಡಿದ್ರೆ ನಮಗೂ ದುಡ್ಡು ಆಗುತ್ತೆ ಅಂತ. ಇದು ಗ್ಯಾಮ್ಲಿಂಗಾ ಅಥವಾ ಇದನ್ನ ನಾವು ಪ್ರೊಫೆಷ್ನಲ್ ಆಗಿ ತಗೊಂಡಾಗ ನಮ್ಮ ಅರ್ನ್ ಮಾಡೋದಕ್ಕೆ ಒಂದು ದಾರಿನ. ಸೊ ಇದ್ರಲ್ಲಿ ನಾವು ಕೂಡ ಸ್ವಲ್ಪ ಹಣ ಗಳಿಸ್ಬೇಕು ಅಂದರೆ ನಮ್ಮ ಜಾತಕ ಚೆನ್ನಾಗಿರ್ಬೇಕಾ? ನಾನು ಈ ಸ್ಟೇಜಲ್ಲಿ ಇರೋವಂಥದ್ದೇನು, ಅವರು ಆ ಸ್ಟೇಜ್ಲಕ್ಕೆ ಹತ್ತಲಿಕ್ಕೆ ಎಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸ್ ತಗೊಂಡ್ರು. ಶೇರ್ ಮಾರ್ಕೆಟ್ನ ಹಂತ ತನಕ ಹೋಗಬೇಕು ಅಂತಂದರೆ ಈಗ ನನಗೆ ಅದರಲ್ಲಿ ಬಹಳ ಐಡಿಯಾ ಇದೆ, ಬಟ್ ನನಗೆ ಅದರೊಳಗಡೆ ಹಿಣಿಕೆ ನೋಡಿ ಮಾಡೋ ಅಷ್ಟು ಪೇಷನ್ಸ್ ಇಲ್ಲ. ನೀವೆಷ್ಟು ಸಲ ಕೈ ಸುಟ್ಕೊಂಡು ಬೇಜಾರು ಮಾಡಿಕೊಂಡು ಮತ್ತೆ ಕಳ್ಕೊಂಡು ಮನೆ ಕಳ್ಕೊಂಡು ಮತ್ತೊಂದು ಕಳ್ಕೊಂಡು ಆಚೆ ಬರ್ತೀರಿ. 1,000, 10,000, ಲಕ್ಷ, 2 ಲಕ್ಷ ತನಕ ಹೋಗಿ ಎಲ್ಲೋ ಎಷ್ಟೋ ದೊಡ್ಡ ಮಟ್ಟದ ಲಕ್ಷಗಳಿಗೆ ನಿಮ್ಮನ್ನ ಲಾಕ್ ಮಾಡಿಸುತ್ತೆ. ಆಮೇಲೆ ಎದ್ದೇಳಕ್ಕೆ ಆಗಲ್ಲ. ಈ ಆಸೆ ಹೋಗ್ತಾ 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 ನಿಮ್ಮನ್ನು 70 ಲಕ್ಷಕ್ಕೆ ಲಾಕ್ ಮಾಡುತ್ತೆ. 20 ಮಾಡ್ಕೊಂಡ್ರೆ 70 ಕಳ್ಕೊಂಡು. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನು ಎಂದನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಸಾಕಷ್ಟು ಜನಕ್ಕೆ ಈ ಒಂದು ಶೇರ್ ಮಾರ್ಕೆಟ್ ಮೇಲೆ ಆಸಕ್ತಿ ಇರುತ್ತೆ. ಯಾವಾಗ ಇಂಟ್ರೆಸ್ಟ್ ಬರುತ್ತೆ ಅಂದರೆ ಯಾರೋ ದುಡ್ಡು ಮಾಡ್ತಾ ಇದ್ದಾರೆ ಅದರಲ್ಲಿ ಇಂದಾಗ ನಾವು ಮಾಡಿದ್ರೆ ನಮಗೂ ದುಡ್ಡು ಆಗುತ್ತೆ ಅಂತ. ಇನ್ನು ಕೆಲವರು ದುಡ್ಡು ಹಾಕಿ ದುಡ್ಡು ಮಾಡಿರೋರು ಇರ್ತಾರೆ, ದುಡ್ಡು ಹಾಕಿ ಕೈ ಸುಟ್ಕೊಂಡಿರೋರು ಇರ್ತಾರೆ. ಬಟ್ ಬೇರೆಯವ್ರ ಹತ್ರ ಈ ವಿಚಾರವಾಗಿ ಡಿಸ್ಕಸ್ ಮಾಡುವಾಗ ಅದು ಒಂದು ರೀತಿ ಗ್ಯಾಮ್ಲಿಂಗ್ ಅಂತೆಲ್ಲ ಹೇಳ್ತಾರೆ. ಇದು ಗ್ಯಾಮ್ಲಿಂಗಾ ಅಥವಾ ಇದನ್ನು ನಾವು ಪ್ರೊಫೆಷ್ನಲ್ ಆಗಿ ತೊಗೊಂಡಾಗ ನಮ್ಮ ಅರ್ನ್ ಮಾಡೋದಕ್ಕೆ ಒಂದು ದಾರಿನ? ಎಲ್ರಿಗೂ ಬರಲ್ಲ. ಯಾಕೆ ಕೆಲವ್ರು ಮಾತ್ರ ಸಕ್ಸಸ್ ಕಾಣ್ತಾರೆ, ಅವರೇ ಒಂದು ರೀತಿ ಟೀಚರ್ ಆಗಿಬಿಟ್ಟು ಟ್ರೈನಿಂಗ್ ಕೂಡ ಮಾಡೋಕ್ಕೆ ಸ್ಟಾರ್ಟ್ ಆಗಿರ್ತಾರೆ. ಈ ಥರದವ್ರನ್ನೆಲ್ಲ ನಾವು ನೋಡ್ಕೊಂಡು ಬಂದಿದ್ದೀವಿ. ಸೊ ಇದರಲ್ಲಿ ನಾವು ಕೂಡ ಸ್ವಲ್ಪ ಹಣ ಗಳಿಸ್ಬೇಕು ಅಂದರೆ ನಮ್ಮ ಜಾತಕ ಚೆನ್ನಾಗಿರ್ಬೇಕಾ ಅಥವಾ ಯಾವ ಅಂಶಗಳನ್ನ ಇಟ್ಕೊಂಡಾಗ ಇದರಲ್ಲಿ ನಾವು ದುಡ್ಡು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಗುರುಗಳು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅಂಶಗಳು ಇಲ್ಲಿ ಪ್ರಯತ್ನವ ಮಾಡು ಅಂತ ಹೇಳುತ್ತೆ. ಯಾರಿಗೆ ಉತ್ತಮವಾಗಿರುವ ಆಲೋಚನೆಗಳು ಬರುತ್ತೋ, ಬಹುಶಃ ನಾನು ಇಂಥವರ ಸಂಗಡ ಇದ್ದೇನೆ, ನಾನು ಇಂತಹದ್ದೇ ಮಾಡಬೇಕು ಅನ್ನೋದು ನಿಮ್ಮ ಜಾತಕವೇ ಅವರ ಜೊತೆಗೆಲ್ಲ ಲಿಂಕ್ ಕೊಟ್ಟಿರುತ್ತೆ. ಒಂದು ಉದಾಹರಣೆ ಅಂತಂದರೆ, ಯಾರೋ ಒಬ್ಬಾತ ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿರ್ತಾನೆ. ಆ ರಿಯಲ್ ಎಸ್ಟೇಟ್ ಉದ್ಯಮಿಯ ಜೊತೆಗೆ ಅವನಿಗೆ ಸಂಬಂಧಪಟ್ಟ ಯಾರೋ ಒಂದಷ್ಟು ಜನ ಹುಡುಗರಿರ್ತಾರೆ ಅಥವಾ ಸಂಬಂಧಿಕರಿರ್ತಾರೆ, ಅವನ ಆಫೀಸಲ್ಲಿ ಕೆಲಸ ಮಾಡೋರು ಇರ್ತಾರೆ. ಇವರೆಲ್ಲರೂ ಕೂಡ ಒಂದು ಆಲೋಚನೆ ಇರುತ್ತೆ. ಅವನದ್ದು ಹೈ ಲೆವೆಲ್ ಸ್ಟೇಜ್ ಆದರೆ ಇನ್ನೊಬ್ಬದು ಲೋ ಲೆವೆಲ್ ಸ್ಟೇಜ್ ಇರುತ್ತಲ್ಲ, ಇದರ ಮಧ್ಯೆ ಅವನು ಅರೆ ನಮ್ಮ ಬಾಸ್ ಆ ಲೆವೆಲ್ಗೆ ಹೋಗಲಿಕ್ಕೆ ಕಾರಣವೇನು? ಇದೇ ತರಹದ್ದವರು ಎಷ್ಟು ಜನ ಹೀಗೆಲ್ಲ ದುಡಿದಿದ್ದಾರೆ. ನಾನು ಈ ಸ್ಟೇಜಲ್ಲಿ ಇರೋವಂಥದ್ದೇನು, ಅವರು ಆ ಸ್ಟೇಜ್ಲಕ್ಕೆ ಹತ್ತಲಿಕ್ಕೆ ಎಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸ್ ತೊಗೊಂಡ್ರು, ಬಟ್ ಅವ್ರ ಬ್ಯಾಕ್ ಬೋನ್ ಏನು, ಇವರಿಗೆ ಇನ್ವೆಸ್ಟ್ಮೆಂಟ್ ಹೇಗೆ ಸಿಕ್ತು, ಈಗೆಲ್ಲ ಆಲೋಚನೆ ಮಾಡ್ತಾನೆ. ಯಾರಿಗೆ? ಜಾತಕ ಉತ್ತಮ ರೀತಿಯಲ್ಲಿ ಸಹಕರಿಸೋನಿಗೆ. ಇನ್ನೊಬ್ಬ ಏನು ಮಾಡ್ತಾನೆ ಗೊತ್ತಾ? ಜಾಬ್ ಪಡ್ಕೊಳ್ಳೋದು ಅಷ್ಟೇ ಇರುತ್ತೆ, ಅವನು ಆ ಮಟ್ಟಕ್ಕೆ ಥಿಂಕ್ ಮಾಡೋದೇ ಇಲ್ಲ, ಆ ಮಟ್ಟಕ್ಕೆ ಅವನ ಯೋಚನಾ ಲಹರಿಯ ತರಂಗಗಳು ಹೋಗೋದೇ ಇಲ್ಲ. ಅವನಾಯಿತು, ಅವನ ಕೆಲಸ ಆಯಿತು, ಅವನ ಸಂಬಳ ಇದಕ್ಕೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾನೆ, ದುಡಿತಾ ಇರ್ತಾನೆ. ಏನಾದರೂ ಸಮಸ್ಯೆ ಬಂದರೆ ತುಂಬ ಕಷ್ಟಪಟ್ಬಿಡ್ತಾನೆ, ನೋವು ಪಟ್ಟುಬಿಡ್ತಾನೆ, ಅಲ್ಲೇ ಇರ್ತಾನೆ. ಆ ಕ್ಯಾಟಗರಿ ಬೇರೆ. ಆ ಕ್ಯಾಟಗರಿ ಜಾತಕ ನಾನು ಇವತ್ತು ಮಾತಾಡ್ತಿಲ್ಲ. ಇವತ್ತು ಮಾತಾಡ್ತಾ ಇರೋದು ಶೇರ್ ಮಾರ್ಕೆಟಿನ ಹಂತ ತನಕ ಹೋಗಬೇಕು ಅಂತಂದರೆ ಈಗ ನನಗೆ ಅದರಲ್ಲಿ ಬಹಳ ಐಡಿಯಾ ಇದೆ, ಬಟ್ ನನಗೆ ಅದರೊಳಗಡೆ ಹಿಣಿಕೆ ನೋಡಿ ಮಾಡೋ ಅಷ್ಟು ಪೇಷನ್ಸ್ ಇಲ್ಲ. ಬಟ್ ನಾನು ಕರೆಕ್ಟಾಗಿ ಅದನ್ನು ಕೂತ್ಕೊಂಡು ಸೀರಿಯಸ್ ತೊಗೊಂಡು ಒಂದು ಮಾಡಲಿಕ್ಕೆ ಅಂತ ಹೊರಟ್ರೆ ಒಂದು ನಿಮಿಷಕ್ಕೆ ಇಷ್ಟು, ಒಂದು ಸೆಕೆಂಡ್ಗೆ ಇಷ್ಟು ಅಂತ ಮಾಡಲಿಕ್ಕೂ ಸಾಧ್ಯ ಇದೆ. ನನಗೆ ಅದರದ್ದು ಗಮನ ಇದೆ, ನನಗೆ ಬೇಡ, ಇದು ಸಂಬಂಧ ಇಲ್ಲ. ಬಟ್ 10 ಸಲ ಲಾಸ್ ಆಗಿದ್ದು 11 ಸಲ ಬಿಡಲ್ಲ. ನಾನು ಅದನ್ನು ಟ್ರೇಸ್ ಔಟ್ ಮಾಡೇ ಮಾಡ್ತೀನಿ. ಅರೆ ಅದು ಹೇಗೆ ತಪ್ಪಿಸ್ಕೊಳ್ತಾನೆ ಈಗಿರುತ್ತೆ. ನನ್ನ ಜಾತಕದ ಉದ್ದೇಶ ಬೇರೆ ಇರುತ್ತೆ. ಅಂದರೆ ನಾನು ಇದನ್ನು ಯಾಕೆ ಹೇಳ್ತೀನಿ ನಿಮಗೆ ಅಂತಂದರೆ, 1 ಸೆಕೆಂಡಿಗೆ ಜಾಸ್ತಿ ಏನೇನೋ ಬೇಡ. ಅವನು ಯಾರೋ US ಮಾಡ್ತಾನಂತಲ್ಲ, 1 ಸೆಕೆಂಡಿಗೆ 1 ಕೋಟಿನದು ಅವನ ಇನ್ಕಮ್. ಕೊನೆ ಪಕ್ಷ ನಿಮಗೆ 1 ಸೆಕೆಂಡ್ 100 ರೂಪಾಯಿ ಆದರೂ ಹಾಕಿ, ಕೊನೆಯ ಪಕ್ಷ 10 ರೂಪಾಯಿ ಆದರೂ ಹಾಕಿ, ಸರಿ 1 ರೂಪಾಯಿ ಆದರೂ ಹಾಕಿ. ನಿಮ್ಮ ಆಲೋಚನೆಗಳಿಗೆ ಸ್ವಲ್ಪ ಕೆಲಸ ಕೊಡಿ. ನಿಮ್ಮ ದೇಹಕ್ಕೆ ಕೆಲಸ ಕೊಡ್ತೀರಿ, ಅದು ಬೇರೆಯವ್ರದ್ದು. ಇನ್ನೊಬ್ಬರು ತಲೆಗೆ ಕೆಲಸ ಕೊಡ್ತಾರೆ, ಅವರು ಬೇರೆ. ಯಾರು ಶೇರ್ ಮಾರ್ಕೆಟಲ್ಲಿ ಹಣವನ್ನು ಮಾಡಬೇಕು ಅಂತ ಹೊರಡ್ತಾರೋ, ಬಹುಶಃ ಬುಧ ನೀಚನಾಗಿರಬಾರ್ದು. ಬುಧ ನೀಚನಾಗಿರೋರು ದಯವಿಟ್ಟು ಶೇರ್ ಮಾರ್ಕೆಟ್ ಕೈ ಹಾಕಬೇಡಿ.
ನೀವೆಷ್ಟು ಸಲ ಕೈ ಸುಟ್ಕೊಂಡು ಬೇಜಾರು ಮಾಡಿಕೊಂಡು ಮತ್ತೆ ಕಳ್ಕೊಂಡು ಮನೆ ಕಳ್ಕೊಂಡು ಮತ್ತೊಂದು ಕಳ್ಕೊಂಡು ಆಚೆ ಬರ್ತೀರಿ. ಇದು ಮೊದಲು ಸ್ಟಾಪ್ ಮಾಡಿ. ನೀವೆಷ್ಟೇ ಒಂದು ಸಲ ಇಲ್ಲ ಗುರುಗಳೇ ನಾನು 4 ಸಲ ಗೆದ್ದಿದ್ದೀನಿ 10 ಸಲ ಗೆದ್ದಿದ್ದೀನಿ ಅಂದರೂ ಕೈ ಬಿಡಿ, ನನ್ನ ಪ್ರಕಾರ ಕೈ ಬಿಡಿ. ಇನ್ನು ಇದನ್ನು ಕೂಡ ನೀವು ಮಾಡ್ತೀನಿ ಅಂತಂದರೆ ನಿಮ್ಮನ್ನು ಆಸೆ ಹುಟ್ಟಿಸಿ ಇಲ್ಲಿಗೆ ತೊಗೊಂಡೋಗಿ ಅಲ್ಲಿಗೆ ತೊಗೊಂಡೋಗಿ ನಿಮ್ಮನ್ನು ಎಲ್ಲೋ 1,000 10,000 ಲಕ್ಷ 2 ಲಕ್ಷ ತನಕ ಹೋಗಿ ಎಲ್ಲೋ ಎಷ್ಟೋ ದೊಡ್ಡ ಮಟ್ಟದ ಲಕ್ಷಗಳಿಗೆ ನಿಮ್ಮನ್ನು ಲಾಕ್ ಮಾಡಿಸುತ್ತೆ. ಆಮೇಲೆ ಎದ್ದೇಳೋಕ್ಕೆ ಆಗಲ್ಲ. ಆ ಪರಿಸ್ಥಿತಿ ತರುವಂಥದ್ದು ಮೀನರಾಶಿಯಲ್ಲಿ ಏನಾದರೂ ಬುಧನಿರ್ತಾರೆ ಎಚ್ಚರ. ಯಾರ ಜಾತಕದಲ್ಲಿ ಮೀನರಾಶಿಯಲ್ಲಿ ಬುಧನಿರ್ತಾನೆ ನೋಡಿಕೊಳ್ಳಿ ಪ್ರೀತಿಯ ಬಂಧುಗಳೇ. ಹಾಗೆಯೇ ರಾಹು ಏನಾದರೂ ನಿಮ್ಮ ಜಾತಕದಲ್ಲಿ ಏನಾದರೂ ಧನುಸ್ಸಿನಲ್ಲಿದ್ದರೆ ದಯವಿಟ್ಟು ಕೈ ಹಾಕಬೇಡಿ. ಆಮೇಲೆ ಗುರು ಏನಾದರೂ ನಿಮ್ಮ ಜಾತಕ ಕುಂಡಲಿನಲ್ಲಿ ಏನಾದರೂ ಮಕರ ರಾಶಿಯಲ್ಲಿದ್ದರೆ ದಯವಿಟ್ಟು ಕೈ ಹಾಕಬೇಡಿ. ಹಾಗೆಯೇ ಶುಕ್ರ ಏನಾದರೂ ನಿಮ್ಮ ರಾಶಿನಲ್ಲಿ ಏನಾದರೂ ಕನ್ಯಾ ರಾಶಿಯಲ್ಲಿ ನಿಮ್ಮ ಒಂದು ಬಚಕ್ರದಲ್ಲಿ ಕನ್ಯಾ ರಾಶಿಯಲ್ಲಿದ್ದರೆ ದಯವಿಟ್ಟು ಕೈ ಹಾಕಬೇಡಿ. ಇವರಿಗೆಲ್ಲ ನೀವೇನು ಈಗ ನೋಡ್ಕೊಳ್ತೀರಿ, ಇಲ್ಲ ನನಗೊಂದು 2-3 ಸಲ ಆಗಿದೆಯಲ್ಲ ಅಂತ ಮಾಡ್ತೀರಿ. ಎಂಡ್ ಆಫ್ ದ ಡೇ ನಿಮ್ಮ ಲಾಭಕ್ಕಿಂತಲೂ ನಷ್ಟದಿಂದಲೇ ಆಚೆ ಬರೋದು ವಾಸ್ತವ. ಗೆಲ್ಲಕ್ಕಾಗಲ್ಲ. ನಿಮಗೆ ಗೆಲ್ಲೋದು ಬೇರೆ ಕೊಟ್ಟಿದ್ದಾನೆ, ಬಟ್ ನೀವು ಅಲ್ಲೇ ಮಾಡ್ತೀನಿ ಅಂದರೆ ಕಷ್ಟ ಇದೆ. ಇಲ್ಲ ಗುರುಗಳು 10 ಲಕ್ಷ ಮಾಡಿಕೊಂಡೆ ನಾನು, ಮಾಡ್ಕೊಳ್ಳಿ, ಇನ್ನೂ 10 ಲಕ್ಷ ಮಾಡ್ಕೊಳ್ಳಿ. ಈ ಆಸೆ ಹೋಗ್ತಾ ನಿಮ್ಮನ್ನು 70 ಲಕ್ಷಕ್ಕೆ ಲಾಕ್ ಮಾಡುತ್ತೆ. 20 ಮಾಡಿಕೊಂಡ್ರೆ 70 ಕಳ್ಕೊಂಡ್ರು. ಇದು ಪರಿಸ್ಥಿತಿಯ ವಾಸ್ತವ. ಅಂದರೆ ಗುರುಗಳ ಈ ಥರ ಗ್ರಹಗಳು ಈ ಮನೆಗಳಲ್ಲಿ ಇದ್ದಾಗ ಬರೀ ಶೇರಲ್ಲಿ ಮಾರ್ಕೆಟಲ್ಲಿ ಮಾತ್ರ ಲಾಸ್ ಆಗುತ್ತಾ ಅಥವಾ ಇವ್ರು ಬಿಸ್ನೆಸ್ ಮಾಡಿದಾಗೂ ಲಾಸ್ನೇ ಕಾಣ್ತಾರ ಗುರುಗಳು? ಇಲ್ಲ, ನೀವು ಶೇರ್ ಕೇಳಿದ್ರಲ್ಲ, ಶೇರ್ಗೆ ಇದು ಅಪ್ಲೈ ಆಗೋದು, ಬಿಸ್ನೆಸ್ಗಲ್ಲ. ಓಕೆ, ಬಿಸ್ನೆಸ್ಗೆ ಆಗುತ್ತೆ. ಬಿಸ್ನೆಸ್ಗೆ ಅಂತಂದರೆ ಅಲ್ಲ, ಶೇರ್ ಮಾರ್ಕೆಟಲ್ಲಿ ನಿಮ್ಮನ್ನು ದುರಾಸೆ ತಳ್ಳುತ್ತೆ. ಅದೇ ಏನಾದರೂ ಇವರದ್ದು ವೃಷಭ ಲಗ್ನವಾಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ವೃಷಭ ಲಗ್ನವಾಗಿ ಇವರದ್ದೇನಾದರೂ ರಾಹು ಮಿಥುನದಲ್ಲಿತ್ತು ಅಂತಂದರೆ ಅದ್ಭುತ. ಇವ್ರು ಕಣ್ಣು ಮುಚ್ಕೊಂಡು ಆಟ ಆಡ್ತಾರೆ. ಇವರೇನೋ ರ್ಯಾಂಡಮಾಗಿ ಆಟ ಆಡಿದ್ರೂ ಅದನ್ನು ಗೆದ್ಕೊಂಡು ಆಚೆ ಬರ್ತಾರೆ. ಅದೇ ಹೇಳೋದು, ನಮ್ಮ ಆಲೋಚನೆಗೆ ಅವು ಸಹಕರಿಸ್ತವೆ. ನಮಗೆ ದಾಹ ಆಟ ಗೊತ್ತಾಗುತ್ತಲ್ಲ, ನೀರು ಬೇಕು ಅಂತ ಕೇಳ್ತೀವಿ ನಾವು. ಸುಮಾರು 3-4 ಅವರ್ಸ್ ಕುಡಿದಿಲ್ಲ ಅಂತಂದರೆ ಎಷ್ಟು ಚೆನ್ನಾಗಿ ನಾವೇ ಓಪನ್ ಮಾಡಿ ಕೊಡ್ತೀವಿ. ಅಂದರೆ ಒಳಗಡೆ ಮನಸ್ಸು ಕೇಳ್ತಾ ಇದ್ದೀನಿ ಬೇಕಾದ್ರೆ ನೀರು ಬೇಕು ಅಂತ. ಹಾಗೆ ನಿಮಗೆ ಆ ಗ್ರಹ ಇದನ್ನು ಮಾಡು ಅಂತ ಹೇಳ್ತಾ ಬರುತ್ತೆ. ಹಾಗೆ ಮಾಡುವಂಥದ್ದಿರುತ್ತವೆ. ಇನ್ನೇನಾದರೂ ನಿಮ್ಮದು ಕುಂಭ ಲಗ್ನವಾಗಿ ಅಲ್ಲಿ 2ನೇ ಮನೆಯಲ್ಲಿ ಏನಾದರೂ ಶುಕ್ರ ಇದ್ದರೆ ಕಥೆನೇ ಬೇರೆ. ಅವರು ಮಲ್ಟಿಪಲ್ಲಾಗಿ ಬಿಸ್ನೆಸ್ ಮಾಡ್ತಾರೆ, ಶೇರು ಮಾಡ್ತಾರೆ, ವ್ಯಾಪಾರನೂ ಮಾಡ್ತಾರೆ, ಸಕ್ಸಸ್ ಆಗ್ತಾರೆ. ಅವ್ರ ಕತೆ ಬೇರೆ. ಇನ್ನು ಕೆಲವೊಬ್ಬರದು ಇದೇ ಗುರುಗಳೇ ನಂದು ಏನಿಲ್ಲ ಹಾಳಕ್ಕೆ ಬಿದ್ದೋಗಿದ್ದೀನಿ ಅಂತಲೂ ಅಂತಾರೆ. ಯಾಕೆ ಅಂತಾರೆ? ಅಲ್ಲಿ ಈ ಜ್ಯೋತಿಷ್ಯ ಅನ್ನೋದು ನಾನು 2% ತೊಗೊಂಡ್ರು ಇದಕ್ಕೆ ಸಿದ್ಧಿಯ ಒಳಗಡೆ ಎಣಿಕೆ ನೋಡಿದರೆ ಏನೇನು ಆಗಿದೆ ಅಂತಕ್ಕಂತಹದ್ದು ನಾನು ಸ್ವಲ್ಪ ಈ ಮೂಲ ಹುಡುಕಾಟ ಮಾಡೋದು ಜಾಸ್ತಿ. ಯಾಕೆ ಈ ಮನುಷ್ಯಲ್ಲಿ ಸಿಕ್ಕಾಕೊಂಡು ಇವನು ಹೊರಗೆ ತರಲಿಕ್ಕೆ ಏನು ಐಡಿಯಾ ಇದೆ, ಏನು ಪ್ಲ್ಯಾನ್ ಇದೆ, ಹೆಂಗಾದರೂ ಮಾಡಿ ಈ ನೋವಿಂದ ಆಚೆ ತರೋದು ಹೇಗೆ, ಇಲ್ಲಿ ಆಲೋಚನೆ ಮಾಡ್ತೀನಿ. ಒಂದ್ಸಲ ಹೋಮ ಮಾಡಿ ಕಳಿಸ್ರಯ್ಯ, ನೋ, ಅದಲ್ಲ. ಆ್ಯಕ್ಚುಲಿ ಮಾಡಬೇಕಾಗಿರತಕ್ಕಂತಹ ನಿಮ್ಮ ಕರ್ತವ್ಯದ ಲೋಪ ಎಲ್ಲಿ ಎಸಗಿದ್ದೀರಿ, ನೀವು ಬಂದಿರತಕ್ಕಂಥ ಹಾದಿಯಲ್ಲಿ ಎಲ್ಲಿ ಎಡವಿದ್ದೀರಿ, ನಿಮ್ಮ ಆಲೋಚನೆಯಲ್ಲಿ ಎಲ್ಲಿ ಆ ಆಲೋಚನೆಗೆ ಧಕ್ಕೆ ಬಂತು ಅಂದರೆ ನೀವೇನಾದರೂ ಓವರ್ ಕಾನ್ಫಿಡೆಂಟ್ ಇಟ್ಕೊಂಡು ಏನಾದರೂ ಮುಗಿಜು ಬಿದ್ದರೆ ಯಾವ ಇಯರಲ್ಲಿ ಬಿದ್ದಿರಿ, ಆ ದಶಾಭುಕ್ತಿ ಯಾವುದು, 3 ಮೇಜರ್ ಇದಾವಲ್ಲ. ನೀವೇನಾದರೂ ಈ ರವಿಯಿಂದ ಶುಕ್ರ ಮತ್ತು ಕುಜನಿಂದ ರಾಹು, ಆ ರಾಹುವಿನಿಂದ ಗುರು, ಈ 3 ಸಂದರ್ಭಗಳನ್ನು ಎಡವಿದ್ದೀರಾ ಅಥವಾ ಬೇರೆ ಎಲ್ಲಿ ಎಡವಿದ್ದೀರಿ, ಆ ದಶಾಭುಕ್ತಿ ಪ್ರಕಾರ ಅಂತರ್ಭುಕ್ತಿ ಒಳಗಡೆ ಯಾವ ಇದ್ದಾಗ ಇವೆಲ್ಲ ಚೆಕ್ ಮಾಡಿಕೊಳ್ತಾ ಮುಂದುವರೆದ ಭಾಗದಲ್ಲಿ ಇವನ ಕರ್ಮದ ಶೇಷ ಇಟ್ಕೊಂಡಿದ್ದಾನೆ. ಏನಾದರೂ ಬೈ ಬರ್ತ್ ಇವನಿಗೆ ಏನು ಸಪೋರ್ಟ್ ಇದೆ, ಇವನ ಬ್ಯಾಕ್ ಬೋನ್ ಏನು, ಇವನ ತಂದೆ ತಾಯಿಯ ಬಲ ಏನು ಇವನಿಗೆ ಅನ್ನೋದೆಲ್ಲ ಕೂಡ ಜಾತಕದಲ್ಲೇ ತೋರಿಸುತ್ತಾದರೂ ಇವತ್ತು ನಾನು ಶೇರ್ದಷ್ಟೇ ಮಾತಾಡಬೇಕು. ಅದಕ್ಕಾಗಿ ಇಂಥವರೆಗೆ ಬಿಟ್ಟು ಇನ್ನು ಉಳಿದವರೆಗೆ ಹೆಚ್ಚು ಕಡಿಮೆ ಆಗ್ತವೆ. ಇವ್ರಿಗೂ ಆಗತ್ತೆ. ಸ್ವಲ್ಪ ಇವರು ಏನು ತಗೊಳ್ಬೇಕು ಅಂತಂದರೆ ಅದೇ ಇಂಥವರಿಗೋಸ್ಕರವೇ ಬಹುಶಃ ನಾನು ಇಷ್ಟು ವರ್ಷಗಳ ಕಾಲ ಏನು ಯಜ್ಞ ಮಾಡ್ತಾ ಒಂದು ಶೇಷ ರಕ್ಷೆ ಉಳಿಸ್ಕೊಂಡು ಬಂದಿದ್ದು ಅದು ಒಂದು. ಎರಡನೇದು ಈ ಸಿದ್ಧಿಲಕ್ಷ್ಮಿಗೆ ಸಂಬಂಧಪಡತಕ್ಕಂತಹದ್ದೇನಿದೆಯೋ ಅದಕ್ಕೆ ಅಂತೇಳಿ ಒಂದು ಪಾಕೆಟ್ ಲಕ್ಷ್ಮಿನ ವ್ಯವಸ್ಥೆ ಮಾಡಿದ್ದೇನೆ. ಪಾಕೆಟ್ ಲಕ್ಷ್ಮಿ ಅಂತ ಅದು. ಈಗ ಇದನ್ನು ನೀವು ಕೇಳೋದಕ್ಕೆ ಇನ್ನೂ ನಿಧಾನ ಹೇಳ್ತಿದ್ದೆ, ಇದನ್ನು ನೀವು ಕೇಳೋದಕ್ಕೆ ಕೇಳ್ತಿದ್ದೀನಿ. ಅದು ಅದರ ಒಳಗಡೆ ಹೇಗೆ ಒಂದು ಮೊಬೈಲ್ ರೆಡಿ ಆಗಬೇಕಾದ್ರೆ ಅದಕ್ಕೆ ಏನೇನು ಬೇಕಾದ್ರೆ ಒಳಗಡೆ ಇರ್ತಕ್ಕ ಸಣ್ಣ ಸ್ಕ್ರೂವಿಂದ ಹಿಡಿದು ಅದರ ಒಳಗಡೆ ಸಾಲ್ಡ್ರ್ ಮಾಡಿರೋದ್ರಿಂದ ಸಣ್ಣ ಏನಿದಾವೋ ಅವೆಲ್ಲ ಮಾಡಿದ ಮೇಲೆ ನಿಮ್ಮ ಮೈಂಡ್ ಗೇಮ್ ಕರೆಕ್ಟ್ ಆಗೋದಕ್ಕೆ ಹೆಂಗೆ ನೀವು ಮ್ಯಾಚ್ ಆಗ್ತಿರೋ ಹಾಗೆ ಅದನ್ನು ನಿಮ್ಮ ಜೇಬಲ್ಲಿ ಇಟ್ಕೊಂಡ್ರೆ ಜೇಬ್ ಖಾಲಿ ಆಗೋಕ್ಕೆ ಸಾಧ್ಯವೇ ಇಲ್ಲ. ನಾನು ಬರ್ಕೊಡ್ತೀನಿ.
ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಅದರ ನನ್ನ ಭಾಷೆಯಲ್ಲಿ ಕರೆಯೋದು ಪಾಕೆಟ್ ಲಕ್ಷ್ಮಿನೇ ಅದು, ಯಾವಾಗಲೂ ಪಾಕೆಟ್ ತುಂಬಿರುತ್ತೆ ಅಂತಹ ಅದ್ಭುತ ಅದು. ಬಹುಶಃ ಸಪೋರ್ಟ್ ತೊಗೊಳ್ಬೇಕು. ಹಾಗಂತೇಳಿ ಈ ಗುರುಗಳು ಏನೋ ಹೇಳೋಕ್ಕೋಗಿ ಮತ್ತೆ ಇದನ್ನು ಲಿಂಕ್ ನೀವು ಹಂಗೆಲ್ಲ ತಿಳ್ಕೊಳ್ಳಬಾರ್ದು. ಬೇರೆ ಯಾವುದ್ಯಾವುದೋ ಇದೆಲ್ಲ ನಾವು ಮ್ಯಾನ್ ಮೇಡ್ ಅಂತ ಯಾಕೆ ಕರಿತೀವಿ ಅಂತಂದರೆ, ಅರೆ ಇಂಥವ್ರಿಗೆ ಏನು ಪರಿಹಾರ ಅಂತ ಹೇಳಿದರೆ, ಈಗ ಡಾಕ್ಟ್ರ್ ಬಳಿ ಹೋದರೆ ಸುಮ್ಮನೆ ಕೂತು ಎದ್ದು ಬರೋಕ್ಕಾಗಲ್ವಲ್ಲ, ನಮಗೇನೋ ರೋಗನ ತೋರಿಸ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಮೆಡಿಸಿನ್ ಇರುತ್ತಲ್ಲ. ಹಾಗೇ ನಾವು ಏನಾದರೂ ತೆಗೆದುಕೊಳ್ಳುತ್ತೀವಿ ಅಂತಂದರೆ ನಮ್ಮ ನಿರ್ಧಾರಗಳಿಗೆ ಬಹುಶಃ ಅಂತಹದ್ದನ್ನು ಬಳಸುವಂಥ ಪದ್ಧತಿ. ಈ ಎರಡನೇದು, ಈ ತರಹದ ಜಾತಕದವ್ರು ಎದ್ದೇಳಬೇಕಂತಂದರೆ ಅವ್ರ ಜೊತೆಗೆ ಒಂದು ವೆಪನ್ಸ್ ಅಂತ ಬೇಕು. ಆ ವೆಪನ್ಸ್ ಏನು ಅಂತಂದರೆ, ಅವರ ಲಗ್ನದಿಂದ ಹಿಡಿದು ನಂತರ ಲಗ್ನವೂ ಆಮೇಲೆ ಅದು ಕೇಂದ್ರಕ್ಕೆ ಸಂಬಂಧಪಡ್ತಕ್ಕಂಥದ್ದು, ತ್ರಿಕೋನಕ್ಕೆ ಸಂಬಂಧಪಡ್ತಕ್ಕಂಥ 1ನೇ ಮನೆ ಆಗಿರುತ್ತೆ. ಆ 1ನೇ ಮನೆಯಿಂದ ಕೌಂಟ್ ಮಾಡುತ್ತಾ 1, 4, 7, 10 ಮನೆಗಳು ಬಹಳ ಮುಖ್ಯ. ಹಾಗೆಯೇ ಲಗ್ನಾತ್ ಈ ಶೇರ್ ಮಾರ್ಕೆಟಿಗೆ ಧನಸ್ಥಾನ ಪ್ಲೇಸ್, ಲಾಭಸ್ಥಾನ ಪ್ಲೇಸ್. ಆ ಧನಸ್ಥಾನದಲ್ಲಿ ಯಾರಿದ್ದಾರೆ, ಲಾಭಸ್ಥಾನದಲ್ಲಿ ಯಾರಿದ್ದಾರೆ, ಇವನ್ನು ಕೂಡ ಕೌಂಟ್ ಮಾಡಿಕೊಂಡು ಇವರಿಗೆ ವ್ಯವಸ್ಥೆ ಮಾಡ್ತಕ್ಕಂತಹದ್ದು ಶುಕ್ರನ ಪ್ರಭಾವ ಬೇರೆ ಇರುತ್ತೆ. ಈ ತರಹದ ಕಾಂಬಿನೇಷನ್ ಮಾಡಿದ್ರೆ ಆಗುತ್ತೆ. ಇನ್ನು ಕೆಲವರು ಅದು ಈ ರಾಶಿಗಳಂದು ಹೆಚ್ಚಿಗೆ ನಾನು ಯಾರಿಗೆ ಹೇಳಿದ್ದೀನಿ, ಈ ನೀಚ ಸ್ಥಿತಿಯಲ್ಲಿರ್ತಕ್ಕಂಥವ್ರು ಈ ರಾಶಿಗಳು ಅಪ್ಪಿತಪ್ಪಿಯೂ ಶೇರ್ ಮಾರ್ಕೆಟಲ್ಲಿ ಕೈ ಆಡಿಸಬೇಡಿ ಪ್ರೀತಿಯ ಬಂಧುಗಳೇ. ಇನ್ನು ಉಳಿದದ್ದು ಬೇಕಾದರೆ ಮುಂದಕ್ಕೆ ನೋಡೋಣ. ಖಂಡಿತ ಗುರುಗಳು, ಎಲ್ಲೋ ಒಂದು ಕಡೆ ರಾಹು ಧನುಸು ರಾಶಿನಲ್ಲಿ ಇರಬಾರ್ದು ಅಂತ ತಿಳಿಸ್ಕೊಟ್ರಿ, ಬುಧ ನೀಚ ಆಗಿರಬಾರ್ದು ಅಂತ ಹೇಳಿದ್ರಿ, ಜೊತೆಗೆ ಮಕರ ರಾಶಿನಲ್ಲಿ ಗುರು ಇರಬಾರ್ದು ಅಂತ ಹೇಳಿದ್ರಿ, ಕನ್ಯಾನಲ್ಲಿ ಶುಕ್ರ ಇರೋರು ಈ ಒಂದು ಶೇರ್ ಮಾರ್ಕೆಟ್ಗೆ ಕೈ ಹಾಕಿದ್ರೆ ಖಂಡಿತವಾಗ್ಲೂ ಸಕ್ಸಸ್ ಕಾಣೋದಿಲ್ಲ. ಅವ್ರ ಜಾತಕ ನೋಡ್ಕೊಂಡು ಅವರೇ ಅಟ್ಲೀಸ್ಟ್ ಡಿಸೈಡ್ ಮಾಡ್ಬೋದು ಯಾಕೆ ಇದ್ರಲ್ಲಿ ನಾವು ಸಕ್ಸಸ್ ಕಾಣ್ತಾ ಇರೋದಿಲ್ಲ ಅಂತ. ಇನ್ನು ಅದರಲ್ಲಿ ಸಕ್ಸಸ್ ಆಗಬೇಕು ಅಂತಂದರೆ ಅವರ ಒಂದು ಜಾತಕದ ಸ್ಥಿತಿ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮಗೂ ಕೂಡ ಶೇರ್ ಮಾರ್ಕೆಟಲ್ಲಿ ಅರ್ನ್ ಮಾಡಬೇಕು ಅಥವಾ ಅದರಲ್ಲಿ ಹೆಚ್ಚು ಹಣ ನೋಡಬೇಕು ಅಂತ ಆಸೆ ಪಡ್ತಾ ಇರ್ತೀರಾ, ಬಟ್ ನಿಮ್ಮ ಜಾತಕವನ್ನು ಒಂದ್ಸಲ ನೀವು ನೋಡ್ಕೊಳ್ಬೇಕಾಗತ್ತೆ. ಗುರುಗಳು ತಿಳಿಸ್ಕೊಟ್ಟ ಹಾಗೆ ಈ ಒಂದು ಗ್ರಹಗಳು ಆ ಒಂದು ಮನೆಗಳಲ್ಲಿದ್ದಾಗ ಖಂಡಿತವಾಗ್ಲೂ ಇದರಲ್ಲಿ ಸಕ್ಸಸ್ ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.